ನಮಸ್ಕಾರ ವೃಶ್ಚಿಕ ರಾಶಿಯವರೇ, ಇದು ಕೇವಲ ಮತ್ತೊಂದು ಸಾಮಾನ್ಯ ವಿಡಿಯೋ ಅಲ್ಲ. ನಿಮ್ಮ ಜೀವನದ ಹಾದಿಯನ್ನೇ ಬದಲಿಸಬಲ್ಲ ಮಹತ್ವದ ಗಳಿಗೆಯ ಬಗ್ಗೆ ನಾವಿಂದು ಮಾತನಾಡುತ್ತಿದ್ದೇವೆ. ಈ ಬಾರಿಯ ಮಕರ ಸಂಕ್ರಾಂತಿ ನಿಮ್ಮ ಬದುಕಿನಲ್ಲಿ ಅದೃಷ್ಟದ ಬಾಗಿಲನ್ನು ತೆರೆಯುತ್ತದೆಯೇ? ಅಥವಾ ನೀವು ನಿರೀಕ್ಷಿಸದ ದೊಡ್ಡ ತಿರುವು ನೀಡುತ್ತದೆಯೇ? ಸೂರ್ಯದೇವನು ತನ್ನ ಪೂರ್ಣ ತೇಜಸ್ಸಿನೊಂದಿಗೆ ಮಕರ ರಾಶಿಗೆ ಪ್ರವೇಶಿಸುವ ಈ ಪವಿತ್ರ ಸಮಯದಲ್ಲಿ ನಿಮ್ಮ ಹಣಕಾಸು, ಆರೋಗ್ಯ ಮತ್ತು ವೃತ್ತಿಜೀವನ ಯಾವ ದಿಕ್ಕಿಗೆ ಸಾಗಲಿದೆ ಎಂಬ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಒಂದು ಸಣ್ಣ ನಿರ್ಲಕ್ಷ್ಯ ನಿಮ್ಮ ಅವಕಾಶವನ್ನು ತಪ್ಪಿಸಬಹುದು, ಆದರೆ ಒಂದು ಪುಟ್ಟ ಪರಿಹಾರ ನಿಮ್ಮ ಬದುಕನ್ನು ಬೆಳಗಬಹುದು. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಮಾತುಗಳು ನಿಮ್ಮ ಬದುಕಿಗೆ ಹೊಸ ಶಕ್ತಿ ತುಂಬಲಿವೆ. ವಿಡಿಯೋ ಆರಂಭಿಸುವ ಮುನ್ನ ಸೂರ್ಯದೇವನ ಕೃಪೆಗಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಸೂರ್ಯದೇವ ಎಂದು ಬರೆಯಿರಿ. ನಿಮ್ಮ ಈ ಶ್ರದ್ಧೆ ನಿಮ್ಮ ಜೀವನಕ್ಕೆ ಆಶೀರ್ವಾದವಾಗಿ ಮರಳಲಿ. ಈ ವರ್ಷದ ಮಕರ ಸಂಕ್ರಾಂತಿ ಬಹಳ ವಿಶೇಷ, ಏಕೆಂದರೆ ಇದು ಪವಿತ್ರ ಏಕಾದಶಿಯೊಂದಿಗೆ ಬಂದಿದೆ. ಸೂರ್ಯದೇವ ಎಂದರೆ ಆತ್ಮವಿಶ್ವಾಸ ಮತ್ತು ಅಧಿಕಾರ, ಏಕಾದಶಿ ಎಂದರೆ ವಿಷ್ಣುವಿನ ಕೃಪೆ. ಈ ಎರಡೂ ಶಕ್ತಿಗಳು ಸೇರಿದಾಗ ವೃಶ್ಚಿಕ ರಾಶಿಯವರ ಭಾಗ್ಯೋದಯ ನಿಶ್ಚಿತ. ವೃಶ್ಚಿಕ ರಾಶಿಯವರೇ, ಇಷ್ಟು ದಿನ ನೀವು ಮೌನವಾಗಿ ಅನುಭವಿಸಿದ ಕಷ್ಟಗಳಿಗೆ ಉತ್ತರ ಸಿಗುವ ಸಮಯ ಬಂದಿದೆ. ಈ ಮಕರ ಸಂಕ್ರಾಂತಿಯ ನಂತರ ನಿಮ್ಮ ಜೀವನದ ಹೊಸ ಅಧ್ಯಾಯ ಆರಂಭವಾಗಲಿದೆ. ಹಿಂದೆ ಎಷ್ಟೇ ಶ್ರಮಪಟ್ಟರೂ ಸಿಗದ ಯಶಸ್ಸು ಈಗ ನಿಮ್ಮದಾಗಲಿದೆ. ನೀವು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರಲಿ ಅಥವಾ ಹೊಸ ವ್ಯಾಪಾರ ಆರಂಭಿಸುವ ಹಂಬಲವಿರಲಿ, ಕಾಲ ನಿಮ್ಮ ಪರವಾಗಿದೆ. ಆರ್ಥಿಕವಾಗಿ ಅನಿರೀಕ್ಷಿತ ಸುಧಾರಣೆ ಕಂಡುಬರಲಿದೆ. ಬರಬೇಕಿದ್ದ ಹಳೆಯ ಬಾಕಿ ಹಣ ಅಥವಾ ಸಿಲುಕಿಕೊಂಡಿದ್ದ ಮೊತ್ತ ಈಗ ನಿಮ್ಮ ಕೈ ಸೇರುವ ಸಾಧ್ಯತೆ ದಟ್ಟವಾಗಿದೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನಹರಿಸಿ. ಇಷ್ಟೂ ದಿನ ಮನಸ್ಸಿನಲ್ಲಿ ಹೊತ್ತಿದ್ದ ಭಾರ, ಯಾರಿಗೂ ಹೇಳಲಾಗದ ನೋವು ಮತ್ತು ಅಶಾಂತಿಯ ರಾತ್ರಿಗಳು ಈಗ ದೂರವಾಗಲಿವೆ. ಸೂರ್ಯದೇವನ ತೇಜಸ್ಸು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸವನ್ನು ತುಂಬಲಿದೆ. ನಾನು ಮಾಡಬಲ್ಲೆ ಎಂಬ ದೃಢ ನಿರ್ಧಾರ ನಿಮ್ಮೊಳಗೆ ಜಾಗೃತವಾಗುತ್ತದೆ. ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ನೀವು ಹೆಚ್ಚು ಬಲಿಷ್ಠರಾಗುತ್ತೀರಿ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಕಾಲವಿದು. ಇಷ್ಟು ದಿನ ನಿಮ್ಮ ಮಾತಿಗೆ ಬೆಲೆ ಸಿಗುತ್ತಿಲ್ಲ ಎಂದು ಬೇಸರಗೊಂಡಿದ್ದರೆ ಈಗ ನಿಮ್ಮ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೆಚ್ಚಿನ ಜವಾಬ್ದಾರಿಗಳು ನಿಮ್ಮನ್ನು ಹುಡುಕಿ ಬರಲಿವೆ. ವ್ಯಾಪಾರಸ್ಥರಿಗೆ ಮಾರುಕಟ್ಟೆಯಲ್ಲಿ ಹೊಸ ವಿಶ್ವಾಸಾರ್ಹತೆ ಸಿಗಲಿದೆ. ಇದು ನೀವು ಕಳೆದುಕೊಂಡ ಗೌರವವನ್ನು ಮರಳಿ ಪಡೆಯುವ ಸುಸಮಯ. ಈ ಅದೃಷ್ಟವನ್ನು ಸಿದ್ಧಿಸಿಕೊಳ್ಳಲು ಒಂದು ಸಣ್ಣ ಪರಿಹಾರ ಮಾಡಬೇಕಿದೆ. ಸಂಕ್ರಾಂತಿಯ ದಿನ ಬೆಳಿಗ್ಗೆ ಶುದ್ಧ ಸ್ನಾನ ಮಾಡಿ ತಾಮ್ರದ ಪಾತ್ರೆಯಲ್ಲಿ ನೀರು, ಕೆಂಪು ಹೂವು ಮತ್ತು ಸ್ವಲ್ಪ ಅಕ್ಕಿ ಬೆರೆಸಿ ಸೂರ್ಯದೇವರಿಗೆ ಅರ್ಘ್ಯ ನೀಡಿ. ಓಂ ಸೂರ್ಯಾಯ ನಮಃ ಮಂತ್ರವನ್ನು 11 ಬಾರಿ ಪಠಿಸಿ. ನಿಮ್ಮ ಕೈಲಾದಷ್ಟು ಎಳ್ಳು, ಬೆಲ್ಲ ಅಥವಾ ತಾಮ್ರದ ವಸ್ತುವನ್ನು ದಾನ ಮಾಡಿ. ಇದು ನಿಮ್ಮ ಕರ್ಮದ ಬಂಧನವನ್ನು ಕರಚಿ ಭಾಗ್ಯವನ್ನು ಹೆಚ್ಚಿಸುತ್ತದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ನಂಬಿಕೆಯೇ ನಿಮ್ಮ ಶಕ್ತಿ. ಈ ವಿಡಿಯೋ ನಿಮ್ಮಲ್ಲಿ ಹೊಸ ಆಸೆ ಮೂಡಿಸಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಸೂರ್ಯದೇವನ ಆಶೀರ್ವಾದಕ್ಕಾಗಿ ಮರೆಯದೆ ಕಾಮೆಂಟ್ನಲ್ಲಿ ಸೂರ್ಯದೇವ ಎಂದು ಬರೆಯಿರಿ. ಸೂರ್ಯದೇವನ ಕೃಪೆ ನಿಮ್ಮ ಮನೆ ಮನಗಳಲ್ಲಿ ಸದಾ ಇರಲಿ. ಧನ್ಯವಾದಗಳು. ನಿಮಗೆ ಶುಭವಾಗಲಿ.